ಕೆಲವರು ತಂದೆ ತಾಯಂದಿರು ಬರ್ತಾರೆ ನಮ್ಮ ಹತ್ರ. ಬಂದಿದ್ದಾಗ ನನ್ನ ಮಗಳಿದ್ದಾಳೆ, ಚೆಂದಾಗಿ ಓದ್ತಾಳೆ, ಯಾವುದೇ ಇಲ್ಲ, ಒಳ್ಳೆಯವಳು ನನ್ನ ಮಗಳು, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಭಾಳ ಚೆಂದಾಗಿ ಓದ್ತಾ ಇದ್ದಳು, ಕ್ಲಾಸ್ ಟಾಪರಾಗಿ ಬರ್ತಾಯಿದ್ದಳು, ಡೈಲಿ ಕರೆಕ್ಟ್ ಟೈಮ್ಗೆ ಬರ್ತಾಳೆ ಹೋಗ್ತಾಳೆ ಅಂಥೇಳಿ. ಆಯ್ತಮ್ಮ, ಹಂಗಿದ್ರೆ ನನ್ನ ಹತ್ರ ಯಾಕೆ ಬಂದಿದ್ರಿ? ಇತ್ತೀಚೆಗೆ ಸ್ವಲ್ಪ ಹುಡುಗಿ ಸಿಟ್ಟು ಜಾಸ್ತಿ ಬರ್ತಾ ಇರೋದಿದೆ, ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಜೊತೆ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ. ಆಯ್ತಮ್ಮ, ಮೇಜರ್ ಅಂತಲ್ಲ, ಏನು ಮಾಡ್ತೀವಿ? ಇಲ್ಲ ಸರ್, ಹುಡುಗಿ ಬ್ಯಾಗ್ ಹುಡುಕಿದ್ದಾಗ ನನಗಿದು ಸಿಕ್ಕಿದೆ ಅಂಥೇಳಿ ಒಂದು ಸಣ್ಣ ಪ್ಯಾಕರ್ ಕೊಟ್ಟಿದ್ದಾಳೆ, ಕವರ್. ನಮ್ಮೆಲ್ಲರಿಗೆ ಗೊತ್ತು ಇಷ್ಟು ಸಣ್ಣ ಪ್ಯಾಕೆಟಲ್ಲಿ ಏನಾಗತ್ತೆ ಅಂಥೇಳಿ. ಅವನು ತಂದು ಡ್ರಗ್ ಕೊಟ್ಟಿದ್ದಾನೆ. ಈ ಹುಡುಗಿ ಕೂಡ ಅಭ್ಯಾಸ ಶುರುವಾಗಿದೆ. ಅವರಿಗೆ ಭಯ ಆಗ್ತಾ ಇದೆ. ಈಗ ನಾನು ಹೋಗಿ ನನ್ನ ಮಗಳನ್ನು ಕಾನ್ಫ್ರಂಟ್ ಮಾಡಿದರೆ, ನೀನು ಯಾಕೆ ಡ್ರಗ್ಸ್ ತಗೊಳ್ತಾ ಇದೆಯಾ ಅಂತ ಹೇಳಿದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅಂತ ಹೇಳಿ. ಫಸ್ಟ್ ಡಿನೇಯಲ್ಲಿ ಹೋದರೆ ಆಯಿತು, ಅಗ್ರೆಸಿವ್ ಆಗಿ ನಾನು ಮಾಡ್ತೀನಿ ಹೋಗಿಬಿಡ್ತೀನಿ ಅಂತ ಅವನ ಜೊತೆ ಹೋಗಿ ಆ ಡ್ರಗ್ಸಲ್ಲೇ ಬಿದ್ದರೆ ಏನು ಮಾಡಬೇಕಂತ ಹೇಳಿ. ಸರಿ ಆಯಿತಾ, ಕೊಟ್ಟವನು ಅರೆಸ್ಟ್ ಆಗಿದ್ದಾನೆ. ಇವತ್ತೊಂದೇ ಕೇಸ್ ಆಗಿದೆ, ಡ್ರಗ್ ಕೇಸ್, ಅವಂದೇ ಪಾಪ. ಓಕೆ, ಆದರೆ ಇಷ್ಟು ವರ್ಷ ಕಷ್ಟಪಟ್ಟ ತಂದೆ ತಾಯಿ ಈ ರೀತಿ ಬಂದರೆ ಅವನು ತಪ್ಪು ಮಾಡಿದ್ದಾನೆ, ಅರೆಸ್ಟ್ ಮಾಡಲೇಬೇಕಾಗತ್ತೆ. ಈ ಹುಡುಗಿಗೆ ಅನ್ಯಾಯ ಆಗಿದೆ.